ನೀವು ಬೈಕ್ ಅಥವಾ ಕಾರ್ ಓಡಿಸ್ತಾ ಇದ್ದೀರಾ? ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮೈಲೇಜ್ ಕಡಿಮೆ ಆಗಿದೆಯಾ? ಬೈಕು ಅಥವಾ ಕಾರ್ ಸ್ಪೀಡ್ ಜಾಸ್ತಿ ಆದಾಗ ಸಡನ್ನಾಗಿ ಸ್ಪೀಡ್ ರೈಸ್ ಆಗ್ತಾ ಇದೆಯಾ? ಯಾಕಪ್ಪ ಹಿಂಗಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಎಥೆನಾಲ್ ಮಿಶ್ರಣ ಇರೋ ಪೆಟ್ರೋಲ್ ಅಂತಿದ್ದಾರೆ ಎಕ್ಸ್ಪರ್ಟ್ಸ್. ಆದರೆ ಆ ತಜ್ಞರ ವಾದವನ್ನು ಕರೆಕ್ಟ್ ಅಂತ ಬೇರೆಯವರು ಒಪ್ತಾ ಇಲ್ಲ. ಹಾಗಾದರೆ ಈಗಾಗ್ತಾ ಇರೋ ಸಮಸ್ಯೆಗೆ ಏನು ಕಾರಣ? ನಾವೀಗ ಬಳಸ್ತಾ ಇರೋ ಪೆಟ್ರೋಲ್ 100% ಪ್ಯೂರ್ ಪೆಟ್ರೋಲ್ ಅಲ್ಲ. ಅದರಲ್ಲಿ 20%ನಷ್ಟು ಎಥೆನಾಲ್ ಮಿಕ್ಸ್ ಆಗಿದೆ. ಇದು 20% ಅಲ್ಲ, ಇನ್ನೂ ಜಾಸ್ತಿ ಇದೆ. ಅದು ಈಗಾಗಲೇ 30% ಕ್ರಾಸ್ ಆಗಿದೆ ಅನ್ನೋ ವಾದನೂ ಇದೆ. ಡಿಯರ್ ವೀಕ್ಷಕರೇ, ಎಥೆನಾಲ್ ಮಿಶ್ರಣ ಮಾಡಿರೋ ಪೆಟ್ರೋಲ್ನಿಂದ 2-7% ಮೈಲೇಜ್ ಕಡಿಮೆ ಆಗ್ತಾ ಇದೆ. ಇದು ಕೇಂದ್ರ ಸರ್ಕಾರ ಕೊಟ್ಟಿರೋ ಅಧಿಕೃತ ರಿಪೋರ್ಟ್. ಕೆಲವರ ಪ್ರಕಾರ 20-30% ಮೈಲೇಜ್ ಡೌನ್ ಆಗ್ತಿದೆಯಂತೆ. ಆದರೆ ಆ ವಾದಕ್ಕೆ ದೊಡ್ಡ ಮೈಲೇಜ್ ಸಿಗ್ತಾ ಇಲ್ಲ. ಈಗ ನಾವು ಬಳಸ್ತಾ ಇರೋದು E20 ಪೆಟ್ರೋಲ್, ಅಂದರೆ 20% ಎಥೆನಾಲ್ ಮಿಶ್ರಣ ಮಾಡ್ತಾ ಇರೋ ಪೆಟ್ರೋಲ್. ಶುದ್ಧ ಪೆಟ್ರೋಲ್ಗೆ ಹೋಲಿಕೆ ಮಾಡಿದ್ರೆ ಎಥೆನಾಲ್ ಸುಮಾರು 30-33% ಕಡಿಮೆ ಕ್ಯಾಲೋರಿಫಿಕ್ ಶಕ್ತಿ ಇದೆ. ಹೀಗಾಗಿ ಇಂಧನ ಅಂದರೆ ಪೆಟ್ರೋಲ್ನ ಜಾಸ್ತಿ ಕೇಳುತ್ತೆ. ಬೈಕ್ ಅಥವಾ ಕಾರ್ ಓಡಿಸೋವಾಗ ಎಥೆನಾಲ್ E20 ಪರಿಣಾಮ ಗೊತ್ತಾಗುತ್ತೆ. ಹೇಗೆ ಅಂದರೆ, ಮಾರ್ನಿಂಗ್ ಸ್ಟಾರ್ಟ್ ಮಾಡೋವಾಗ ಕಿಕ್ ಮಾಡ್ತಿರಲ್ಲ, ಆಗ 1 ಅಥವಾ 2 ಕಿಕ್ಕಿಗೆ ಸ್ಟಾರ್ಟ್ ಆಗಬೇಕಾದ ಬೈಕ್ ಜಾಸ್ತಿ ಕಿಕ್ ಕೇಳುತ್ತೆ. ಕಾರಣ ಏನಂತ ನೋಡಿದ್ರೆ, ಸೆಲ್ಫ್ ಕೂಡ ಅಷ್ಟೇ. ಪೆಟ್ರೋಲ್ ಆವಿಯಾಗೋಷ್ಟು ಬೇಗ ಎಥೆನಾಲ್ ಬೇಗ ಆವಿಯಾಗಲ್ಲ. ಸರ್ಕಾರಿ ಲೆಕ್ಕದ ಪ್ರಕಾರ 50-60 ಕಿಲೋಮೀಟರ್ ಮೈಲೇಜ್ ಕೊಡ್ತಿದ್ದ ಒಂದು ಬೈಕ್ 5-10 ಕಿಲೋಮೀಟರ್ ಕಡಿಮೆ ಆಗಬಹುದು. ಪವರ್ ಪಿಕಪ್ ಸ್ಲೋ ಇರುತ್ತೆ. ಹೈ ಸ್ಪೀಡ್ ಅಥವಾ ಜಾಸ್ತಿ ಲೋಡ್ ಇದ್ದರೆ ಗಾಡಿ ಪಿಕಪ್ ಡೌನ್ ಇರುತ್ತೆ. ಇವೆಲ್ಲ ಹಳೆ ಬೈಕು. ಆದರೆ 2023 ಏಪ್ರಿಲ್ ನಂತರ ಮಾರ್ಕೆಟ್ಗೆ ಬಂದ ಬೈಕು ಕಾರುಗಳ ಎಂಜಿನ್ E20 ಪೆಟ್ರೋಲ್ಗೆ ಅಡ್ಜಸ್ಟ್ ಆಗಿವೆ. ಅಂದರೆ ಹಳೆ ಬೈಕು ಕಾರು ಎಂಜಿನ್ ಸೆಟ್ ಆಗಿಲ್ಲ. ನೀವು ಟಾಟಾ ಪಂಚ್ ಓಡಿಸ್ತಿದ್ರೆ ಹಳೆ ಮೈಲೇಜ್ 10.5 ಕಿಲೋಮೀಟರ್ ಬಂದರೆ ಅರ್ಧ ಕಿಲೋಮೀಟರ್ ಕಡಿಮೆ ಆಗಿದೆ. ಹುಂಡೈ, ಮಾರುತಿ, ಸ್ಕೋಡಾ ಕಾರುಗಳು ಕೂಡ ಅಷ್ಟೇ, 1-3 ಕಿಲೋಮೀಟರ್ ಮೈಲೇಜ್ ಡೌನ್ ಆಗಿದೆ. ಬೈಕುಗಳು ಅಷ್ಟೇ. ಜಾಸ್ತಿ ಪ್ರಾಬ್ಲಮ್ ಆಗಿರೋದು ರಾಯಲ್ ಎನ್ಫೀಲ್ಡ್ ಬೈಕ್ಗಳಿಗೆ, ಸುಮಾರು 10 ಕಿಲೋಮೀಟರ್ ಡೌನ್ ಆಗಿದೆ. ಅದನ್ನು ಬಿಟ್ಟರೆ ಸ್ಪ್ಲೆಂಡರ್, ವಿಕ್ಟರ್, ಪಲ್ಸರ್, ರೈಡರ್ ಇತ್ಯಾದಿ ಬೈಕ್ಗಳು, ಆಕ್ಟಿವಾ, ಸ್ಕೂಟಿಯಂತಹ ಮೊಪೆಡ್ಗಳ ಮೈಲೇಜ್ ಕೂಡ ಸುಮಾರು 8-10 ಕಿಲೋಮೀಟರ್ ಮೈಲೇಜ್ ಡೌನ್ ಆಗಿದೆ 1 ಲೀಟರ್ ಪೆಟ್ರೋಲ್ಗೆ. ಪ್ರಾಬ್ಲಮ್ ಏನಂದರೆ, ಇದನ್ನು ಸರ್ಕಾರ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಪೆಟ್ರೋಲ್ ಎಥೆನಾಲ್ 20% ಮಿಕ್ಸ್ ಮಾಡಿದರೆ ಆಗ ಪೆಟ್ರೋಲ್ ರೇಟ್ ಆದರೂ ಡೌನ್ ಆಗಬೇಕಲ್ವಾ? ಅದನ್ನೂ ಮಾಡ್ತಿಲ್ಲ. ಇಲ್ಲ ಕಣ್ರಿ, ಮೊದಲೆಲ್ಲ 51 ರೂಪಾಯಿ ಎಥೆನಾಲ್ ಇತ್ತು, ಈಗ 71 ರೂಪಾಯಿ ಆಗಿದೆ. ಏನು ಮಾಡೋಕ್ಕಾಗುತ್ತೆ ಅನ್ನೋದು ಸರ್ಕಾರದ ವಾದ. ಡಾಲರ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು, ಎಥೆನಾಲ್ ಉತ್ಪಾದನೆ ಮಾಡಬೇಕು ಅನ್ನೋ ಐಡಿಯಾ ಇಸ್ ಗುಡ್. ಆದರೆ ಎಥೆನಾಲ್ ಬಳಕೆ ಮಾಡೋದ್ರಿಂದ ತೈಲ ಕಂಪನಿಗಳು ಲಾಭ ಮಾಡ್ಕೊಳ್ತಿವೆ. ಎಥೆನಾಲ್ ಉತ್ಪಾದನೆ ಮಾಡ್ತಿರೋ ಸಕ್ಕರೆ ಕಾರ್ಖಾನೆಗಳು ಲಾಭ ಮಾಡ್ಕೊಳ್ತಾ ಇದ್ದಾವೆ. ಆದರೆ ಎಥೆನಾಲ್ ಉತ್ಪಾದನೆಗೆ ಬೇಕಾಗಿರೋ ಕಬ್ಬು, ಭತ್ತ, ಗೋಧಿ ಇತ್ಯಾದಿ ಬೆಳೆದು ಕೊಡ್ತಾ ಇರೋ ರೈತರಿಗೂ ಲಾಭ ಇಲ್ಲ. ಅತ್ತ ಅದೇ ರೇಟಿಗೆ ಪೆಟ್ರೋಲ್ ಖರೀದಿ ಮಾಡ್ತಿರೋ ಗ್ರಾಹಕರಿಗೂ ಲಾಭ ಇಲ್ಲ. ಗ್ರಾಹಕರ ಪಾಡಂತೂ ಬಿಡಿ. ಬೈಕು ಕಾರುಗಳಿಗೆ ಎಥೆನಾಲ್ ಮಿಶ್ರಣ ಮಾಡಿರೋ ಪೆಟ್ರೋಲ್ ಹಾಕ್ತಿರೋದ್ರಿಂದ ಎಂಜಿನ್ ಡ್ಯಾಮೇಜ್ ಆಗ್ತಿದೆ, ಮೈಲೇಜ್ ಕೈ ಕೊಡ್ತಾ ಇದೆ, ನಷ್ಟನೇ ಆಗ್ತಾ ಇದೆ. ಆದರೆ ಸರ್ಕಾರದವರಿಗೆ ಪರಿಹಾರ ಹುಡುಕೋದು ಬಿಡಿ, ಪ್ರಾಬ್ಲಮ್ ಹಿಂಗಾಗಿದೆ ಅಂತಾನೂ ಹೇಳ್ತಾ ಇಲ್ಲ. ಎಥೆನಾಲ್ ಮಿಶ್ರಣ ಮಾಡಿರೋ ಪೆಟ್ರೋಲ್ ಬಳಸೋಕೆ ಮೊದಲು ಎಂಜಿನುಗಳನ್ನು ರೆಡಿ ಮಾಡಬೇಕಿತ್ತು. ಆದರೆ 20% ಎಥೆನಾಲ್ ಮಿಶ್ರಣ ಮಾಡಿದರೆ ಏನೂ ಆಗಲ್ಲ ಅಂತಿರೋ ಗಡ್ಕರಿ ಸಾಹೇಬರು ತಮ್ಮದೇ ಸರ್ಕಾರ ಕೊಟ್ಟಿರೋ 2-8% ಎಂಜಿನ್ ಡ್ಯಾಮೇಜ್ ಅನ್ನೋ ವಾದವನ್ನು ಒಪ್ಪೋಕೆ ರೆಡಿ ಇಲ್ಲ. ಎಥೆನಾಲ್ ಬಳಕೆ ಮಾಡೋದ್ರಿಂದ ಪರಿಸರಕ್ಕೆ ಒಳ್ಳೆಯದು, ಸರಿ, ಒಪ್ಪೋಣ. ಇಂಗಾಲದ ಡೈಆಕ್ಸೈಡ್ ಕಡಿಮೆ ಆಗುತ್ತೆ ಅನ್ನೋದನ್ನು ಒಪ್ಕೊಳ್ಳೋಣ. ಆದರೆ ಗ್ರಾಹಕರಿಗೆ ಬ್ಲೇಡ್ ಯಾಕೆ? ಅದನ್ನು ಸರ್ಕಾರ ಹೇಳೋದೇ ಇಲ್ಲ. ಎಂಜಿನ್ ಹೊಂದಾಣಿಕೆ ಇಲ್ಲದೆ ಹೋದರೆ ಹಳೆ ವೆಹಿಕಲ್ಗಳಲ್ಲಿ ಲೀನ್ ಮಿಕ್ಸ್ಚರ್ ಅಥವಾ ಕೋಲ್ಡ್ ಸ್ಟಾರ್ಟ್ ಸಮಸ್ಯೆಯಿಂದ ಹೆಚ್ಚು ಕುಸಿತ ಆಗುತ್ತೆ. ಇದೂ ಸಹ 10-15% ಮೀರೋದು ಅಪರೂಪ ಅಂತಾರೆ.
ಆದರೆ 10-15% ಕುಸಿತ ಅಲ್ವಾ? ಅದನ್ನು ಯಾಕೆ ಒಪ್ಪೋದಿಲ್ಲ, ಒಪ್ತಾ ಇಲ್ಲ? We are all aware that the energy content or the calorific value of E20 versus E10 is slightly lesser. It's less by about 3 to 3.5%. To that extent, the mileage is less. It is accepted. However, the advantage with ethanol fuel is that you can have a higher RON. Fortunately, the government has also notified a higher RON of octane number of 95, which allows us to design engines with higher compression ratio, with higher low end torque, etc. So both the drivability parameters and the fuel efficiency or mileage parameters can go up. ಸೋಷಿಯಲ್ ಮೀಡಿಯಾದಲ್ಲಿ ಓವರ್ ಆಗಿ ಆಡ್ತಿದ್ದಾರೆ, ಅತಿರೇಕ ಆಗಿದೆ ಅಂತಿರೋರು ಕರೆಕ್ಟ್ ಪಿಕ್ಚರ್ ಆದರೂ ಕೊಡಬೇಕಲ್ವಾ? 30-40% ಮೈಲೇಜ್ ನಷ್ಟದ ಆರೋಪಕ್ಕೆ ವೈಜ್ಞಾನಿಕ ಪುರಾವೆ ಇಲ್ಲ. ಇದು E20ಗೆ ಅನ್ವಯಿಸೋದಿಲ್ಲ. ಹಳೆಯ ವಾಹನಗಳಲ್ಲಿ 8-12% ವರೆಗೆ ಕಾಣಬಹುದು, ಎಲ್ಲ ಓಕೆ. ಆದರೆ ಡ್ಯಾಮೇಜ್ ಆಗಿರೋದನ್ನು ಒಪ್ಪಿಕೊಳ್ತಾ ಇಲ್ಲ, ಯಾಕೆ? ಇದನ್ನು ಬಲವಾಗಿ ಸಮರ್ಥನೆ ಮಾಡಿಕೊಳ್ತಿರೋ ನಿತಿನ್ ಗಡ್ಕರಿ ಅವರ ಮಗ ಸಾಗರ್ ಗಡ್ಕರಿ ಅವರ ಎಥೆನಾಲ್ ಕಂಪನಿಗಳು ಒಂದೇ ವರ್ಷದಲ್ಲಿ 17 ಕೋಟಿಯಿಂದ 510 ಕೋಟಿ ಬಿಸ್ನೆಸ್ ಮಾಡಿದ್ದು ಹೇಗೆ? ಅದಕ್ಕೂ ಉತ್ತರ ಕೊಡೋದಿಲ್ಲ. ದೇಶದ ಒಟ್ಟಾರೆ ಎಥೆನಾಲ್ ಉತ್ಪಾದನೆಯಲ್ಲಿ ಅವರ ಕಂಪನಿ, ಗಡ್ಕರಿ ಮಗನ ಕಂಪನಿಯ ಪಾಲು 0.5% ಅಂತಾರೆ. ಅಂದರೆ 0.5% ಸಪ್ಲೈ ಮಾಡೋ ಕಂಪನಿ ಲಾಭ ಹೆಚ್ಚು ಕಡಿಮೆ 50% ಜಾಸ್ತಿ ಲಾಭ ಮಾಡಿದ್ದು ಹೇಗೆ? ಈಗ ನೋಡಿ, 2023ರ ನಂತರ ಎಥೆನಾಲ್ ಬ್ಲೆಂಡ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ವಾಹನಗಳನ್ನು, ಎಂಜಿನುಗಳನ್ನು ಮಾರ್ಕೆಟ್ಗೆ ಬಿಟ್ಟರಲ್ಲ, ಆಗ್ಲಾದರೂ ಹೇಳಬೇಕಿತ್ತಲ್ವಾ? ವೀಕ್ಷಕರೇ, ಈಗ ಅದೇ ಕಂಪನಿಗಳು E20 ಕನ್ವರ್ಷನ್ ಕಿಟ್ ಮಾರಾಟ ಮಾಡ್ತಾ ಇವೆ. ಈ E20 ಕನ್ವರ್ಷನ್ ಕಿಟ್ಟನ್ನು ಯೂಸ್ ಮಾಡಿದ್ರೆ ರಬ್ಬರ್ ಹಾಳಾಗದೇ ಇರೋ ಹಾಗೆ ಎಥೆನಾಲ್ ರೆಸಿಸ್ಟೆಂಟ್ ಫ್ಯೂಯಲ್ ಹೋಸ್ ಟ್ಯೂಬ್ಗಳನ್ನು ಫಿಕ್ಸ್ ಮಾಡ್ತಾರೆ. 0 ರಿಂಗ್ಸ್ ಗ್ಯಾಸೆಟ್ಸ್ ಸೀಲ್ಗಳನ್ನು ರೆಡಿ ಮಾಡಿಕೊಡ್ತಾರೆ. ಎಥೆನಾಲ್ಗೆ ಸೂಟ್ ಆಗೋ ಥರ ಫ್ಯೂಯಲ್ ಫಿಲ್ಟರ್ ಸೆಟ್ ಮಾಡ್ತಾರೆ. ಅದನ್ನು ಸೆಟ್ ಮಾಡಿಕೊಳ್ಳೋಕೆ ಕಾರುಗಳಿಗೆ 8-20 ಸಾವಿರ ಎಕ್ಸ್ಟ್ರಾ ದುಡ್ಡು ತಗೊಳ್ತಾರೆ. ಬೈಕುಗಳಿಗಾದರೆ 4,000-12,000ವರೆಗೆ ಇದೆ. BS3, BS4 ಬೈಕು ಕಾರುಗಳಿಗೆ ಇದನ್ನು ಅಡ್ಜಸ್ಟ್ ಮಾಡಬಹುದು. ಇಲ್ಲಿ ಕ್ವಶನ್ ಇರೋದು ಯಾವುದಕ್ಕೆ ಗೊತ್ತಾ? ಇದ್ಯಾವುದನ್ನು ಗ್ರಾಹಕರಿಗೆ ಹೇಳಲ್ಲ. ಬೈಕು ಕಾರುಗಳಿಗೆ ಎಥೆನಾಲ್ ಪೆಟ್ರೋಲ್ ಹಾಕಿಸಿಕೊಳ್ಳೋರು ದುಬಾರಿ ದುಡ್ಡನ್ನು ಕೊಟ್ಟು ಹಾಕಿಸ್ಕೋಬೇಕು. ಟ್ಯಾಕ್ಸ್ ದುಡ್ಡು ನಯಾ ಪೈಸೆ ಕಡಿಮೆ ಆಗಲ್ಲ. ಜೊತೆಗೆ ಇಂಥ E20 ಕನ್ವರ್ಷನ್ ಕಿಟ್ಸ್ನಂತಹ ಎಕ್ಸ್ಟ್ರಾಗಳಿಗೆ ದುಡ್ಡು ಕೊಡಬೇಕು. ಮೈಲೇಜು ಹೊಗೆ, ಎಂಜಿನ್ನು ಹೊಗೆ, ಜನರಿಗೆ ಮಾಹಿತಿಯನ್ನೂ ಕೊಡದೆ ಲೂಟಿ ಹೊಡಿತಾ ಇರೋದ್ಯಾಕೆ? ಉತ್ತರ ಕೊಡಬೇಕಲ್ವಾ? ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ಫೈನಲ್ ಆಗಿ ಒಂದು ವಿಷಯ ಹೇಳ್ತೀವಿ. ಎಥೆನಾಲ್ ಮಿಶ್ರಣ ಆಗಿರೋ ಪೆಟ್ರೋಲ್ ಬಳಕೆಯಿಂದ ಭಾರತ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲದ ಪ್ರಮಾಣ ತಗ್ಗುತ್ತದೆ. ಇದರಿಂದ ಕೋಟ್ಯಾಂತರ ರೂಪಾಯಿ ವಿದೇಶಿ ವಿನಿಮಯ ಉಳಿತಾಯವಾಗುತ್ತದೆ. ಅಲ್ಲದೆ ಕಬ್ಬು ಮತ್ತು ಧಾನ್ಯಗಳಿಂದ ಎಥೆನಾಲ್ ತಯಾರಿಸುವುದರಿಂದ ದೇಶದ ರೈತರಿಗೆ ಹೆಚ್ಚಿನ ಆದಾಯ ಸಿಗುತ್ತದೆ. ಆದರೆ ಗ್ರಾಹಕರು ಬದುಕಬೇಕಲ್ವಾ? ಲಾಭವನ್ನು ಮಾತ್ರ ನೋಡ್ಕೊಳ್ತಾ ಕೂತ್ಕೊಂಡ್ರೆ ಹೇಗೆ? ಹಳೆ ವೆಹಿಕಲ್ ಇರೋರಿಗೆ ಕಡಿಮೆ ದುಡ್ಡಲ್ಲೇನು ಸರ್ಕಾರ ಪೆಟ್ರೋಲ್ ಕೊಡಲ್ಲ, ಇನ್ಶೂರೆನ್ಸ್ ಕಡಿಮೆ ಮಾಡಲ್ಲ. ಡ್ಯಾಮೇಜ್ ಆದರೆ ವೆಹಿಕಲ್ಗಳಿಗೆ ಇನ್ಶೂರೆನ್ಸ್ ಕೂಡ ಕ್ಲೈಮ್ ಆಗಲ್ಲ. ಹಾಳಾಗಿ ಹೋಗಲಿ, ಸತ್ಯ ಹೇಳ್ರಪ್ಪ ಅಂದರೆ ಅದನ್ನೂ ಹೇಳಲ್ಲ.